ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸ್ಪೆಷಲ್ ಕಸ್ಟರ್ಡ್ ಮಾಡೋಣ. ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋದನ್ನು ಮಾತ್ರ ಮರೆಬೇಡಿ. ಮೊದಲು ಒಂದು ಪಾತ್ರೆಗೆ 1.5 ಲೀಟರ್ ಹಾಲು ಹಾಕಿ ಕುದಿಯಲು ಬಿಡೋಣ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸಹ ಸೇರಿಸೋಣ. ಈಗ ಇನ್ನೊಂದು ಪಾತ್ರೆ ಇಟ್ಟು 1.5 ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಪೈನಾಪಲ್ ಜೆಲ್ಲಿ ಪೌಡರನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಅದು ಮಿಕ್ಸ್ ಆಗಿ ಕುದಿದ ನಂತರ ಅದನ್ನು ಒಂದು ಬೌಲಿಗೆ ಹಾಕಿ ಸೆಟ್ ಆಗಲು ಬಿಡೋಣ. ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟುಕೊಳ್ಳೋಣ ತಣ್ಣಗೆ ಆದ ಮೇಲೆ. ನಂತರ ನಾವು ಕುದಿಯುತ್ತಿರುವ ಹಾಲಿಗೆ ಮಿಲ್ಕ್ ಮೇಡ್ ಹಾಕಿ ತಳ ಹಿಡಿಯದ ಹಾಗೆ ಕುದಿಸೋಣ. ನೋಡಿ, ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟನ್ನು ಹಾಕಿ. ಕೆಲವರಿಗೆ ಸಿಹಿ ಇಷ್ಟ, ಕೆಲವರಿಗೆ ಸಿಹಿ ಇಷ್ಟ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಂತರ ತಣ್ಣನೆಯ ಹಾಲಿಗೆ 2 ಸ್ಪೂನು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ತೆಗೆದು ನಮ್ಮ ಕುದಿಯುತ್ತಿರುವ ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಮತ್ತು ಆ ಹಾಲು ತಳ ಹಿಡಿಯದಂತೆ ಕೈ ಆಡಿಸ್ತಾ ಬರೋಣ. ಅದಕ್ಕೆ ಲಮ್ಸ್ ಕೂಡ ಬರದ ಹಾಗೆ ತುಂಬ ಗಟ್ಟಿಯಾಗದಂತೆ ಕಸ್ಟರ್ಡನ್ನು ಕುದಿಸಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫ್ರೆಶ್ ಕ್ರೀಮನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟುಕೊಳ್ಳೋಣ. ನಾವು ಮಾಡಿಕೊಂಡಿರುವ ಜೆಲ್ಲಿಯನ್ನು ಕಟ್ ಮಾಡಿ ತೆಗೆದುಕೊಳ್ಳೋಣ. ಈ ಜೆಲ್ಲಿಯನ್ನು ನೋಡಿ ಬಾಯಲ್ಲಿ ನೀರು ಬರುತ್ತಾ ಇದೆ. ನಂತರ ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಶಾವಿಗೆಯನ್ನು ಹಾಕಿ ಕುದಿಸಿಕೊಳ್ಳೋಣ. ಅದನ್ನು ಶೋಧಿಸಿ ಅದಕ್ಕೆ ಸ್ವಲ್ಪ ತಣ್ಣನೆ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡೋಣ. ಮತ್ತು ಸ್ಪೆಷಲ್ ಕಸ್ಟರ್ಡ್ ಮಾಡೋದಂತ ಹೇಳಿ ನೀವು ಸ್ಪೆಷಲಾಗಿ ಹಣ ಕೊಟ್ಟು ಬೇರೆ ಫ್ರೂಟ್ಸ್ ತರಬೇಕಾಗಿಲ್ಲ. ಮನೆಗೆ ನೀವು ದಿನಾಲೂ ತರೋ ಫ್ರೂಟ್ಸಲ್ಲಿ 1-2 ಇದ್ದರೆ ಸಾಕಾಗತ್ತೆ. ಈಗ ನೋಡಿ, ನಾನು 4 ಬಾಳೆಹಣ್ಣು, 2 ಆ್ಯಪಲ್, 1 ದಾಳಿಂಬೆ ಹಣ್ಣು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮ್, ಕಾಜು, ಪಿಸ್ತಾ ಇದನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಏನೇನು ಬೇಕೋ ನೀವೇ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬೋದು. ಕೆಲವರು ಮಾವಿನ ಹಣ್ಣು ಹಾಕ್ಕೊಳ್ತಾರೆ, ಇನ್ನು ಕೆಲವರು ಏನೇನೋ ಫ್ರೂಟ್ಸ್ ಅವರವರ ಇಷ್ಟದವರವರು ಹಾಕಿ ತಿನ್ಕೋಬೋದು. ಮತ್ತು ಈಗ ನೋಡಿ, ನಮ್ಮದು ಎಲ್ಲ ಫ್ರೂಟ್ಸನ್ನು ಕಟ್ ಮಾಡಿ ಆಗಿದೆ. ಅದನ್ನು ನೋಡಿ ಇಟ್ಟಿದ್ದೇನೆ. ಕಸ್ಟರ್ಡ್ ರೆಡಿಯಾಗಿದೆ, ಡ್ರೈ ಫ್ರೂಟ್ಸು, ಶಾವಿಗೆ, ಜೆಲ್ಲಿ ಎಲ್ಲನೂ ರೆಡಿಯಾಗಿದೆ. ಇದನ್ನೀಗ ಸೆಟ್ ಮಾಡ್ಕೊಳ್ಳೋಣ. ನಾವು ಮಾಡಿಕೊಂಡಿರುವ ಕಸ್ಟರ್ಡಿಗೆ ಫ್ರೂಟ್ಸ್ ಹಾಕಿ ಸ್ವಲ್ಪ ಜೆಲ್ಲಿ ಹಾಕಿ ಶಾವಿಗೆಯನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಮೇಲೆ ನಮ್ಮ ಡ್ರೈ ಫ್ರೂಟ್ಸನ್ನು ಹಾಕಿ ಗಾರ್ನಿಷಿಗೆ ಸ್ವಲ್ಪ ಜೆಲ್ಲಿಯನ್ನು ಸಹ ಹಾಕಿಕೊಳ್ಳೋಣ. ಈಗ ನೋಡಿ, ನಮ್ಮ ಸ್ಪೆಷಲ್ ಕಸ್ಟರ್ಡ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರೆಯಬೇಡಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.